ಒಳ್ಳೆಯ ಮನುಷ್ಯ. ಓಕೆ, ವಿನಯ್ ಕುಮಾರ್ ಗೆದ್ದು ಬಂದ್ರೆ ನಿಮ್ಮೂರಿಂದ ಏನು ನೀವು ಬಯಸ್ತಾ ಇದ್ದೀರಾ? ಅಭಿವೃದ್ಧಿ ಕಾರ್ಯ ಏನು ಬಯಸ್ತಾ ಇದ್ದೀರಾ? ಅಭಿವೃದ್ಧಿ ಮಾಡ್ತಂತ ನಂಬಿಕೆ ಇರೋದಕ್ಕೆ ಅವ್ರಿಗೆ ಇವ್ರು ಕಾಣ್ಬೇಕಂದ್ರೆ ಭಾಳ ಕಷ್ಟ. ಇವ್ರು ಕಾಣ್ಬೇಕಂದ್ರೆ ಅವ್ರನ್ನೂ ಮಾಡಿದ ಗತಿ, ಇವ್ರನ್ನೂ ಮಾಡಿದ ಗತಿ. ಇವ್ರನ್ನ ಈಗ ಚಿಕ್ಕ ವಯಸ್ಸು ಹೊಸಬ ಆದರೂ ಅವನು ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಅವ್ರಿಗೆ ಐತಿ. ಹಿತ ಪ್ರೀತಿ ಒಳ್ಳೆ ಮಾತಾಡ್ತಾನೆ. ಆ ಬರೋ ಶಕ್ತಿ ಅವ್ನು ಮಾಡಬೇಕು ಅಂತ ತಿಳ್ಕೊಂಡು. ಸರ್ ತಮ್ಮ ಹೆಸರು? ಸರ್ ನೀವು ಯಾವ ನಿಮ್ಮ ಮತ ಯಾರಿಗೆ? ವಿನಯ್ ಕುಮಾರ್ ಸರ್. ವಿನಯ್ ಕುಮಾರ್ ಏನಕ್ಕೆ ಬಯಸ್ತಿದ್ದೀರಾ? ಓಕೆ, ಈ ಸಾಕಷ್ಟು ವಿದ್ಯಾರ್ಥಿಗಳು ಕೊಡುಗೆಗಳು ಕೊಡ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ ಸರ್. ನಿಮ್ಮ ಹೆಸರು? ನಾವು ರುದ್ರಣ್ಣ ಅಂತ. ರುದ್ರಪ್ಪ, ನಿಮ್ಮ ಮತ ಯಾರಿಗೆ? ವಿನಯ್ ಕುಮಾರ್ಗೆ ಹಾಕ್ಬೇಕಂದ್ರೆ. ವಿನಯ್ ಕುಮಾರ್ ಎಷ್ಟೆಲ್ಲ ಪಾದಯಾತ್ರೆ ಮಾಡಿದ್ರು, ಸಾಕಷ್ಟೆಲ್ಲ ಕಡೆಗೂ ಎಲ್ಲ ಪ್ರಚಾರ ಮಾಡಿದ್ದಾರೆ. ಅವ್ರ ಜನಾಂಗಗಳು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲರೂ ಹಿಂದುಳಿದವರು ವೋಟ್ರ್ ಐಯಿಂದ ಅವ್ರಿಗೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಒಂದು ಸ್ಕೂಲು ಹುಡುಗರಿಗೆ ಎಜುಕೇಷನ್ ಚೆನ್ನಾಗೆಲ್ಲ ಒಂದು ಬಡವ್ರ ಮಕ್ಕಳಿಗೆ ಅನುಕೂಲ ಮಾಡ್ತಾರಂತ ಅವರು ಭರವಸೆ ಐತಿ. ಅವ್ರು ವಿನಯ್ ಕುಮಾರ್ಗೆ ಮಾಡ್ಬೇಕಂತ. ತನ್ನ ಹೆಸರು? ವಿನಯ್ ಕುಮಾರ್ ಅಂತ ಹೇಳ್ಬಿಟ್ಟು ನಾನು ತಾಲೂಕಿಂದ ಅಧ್ಯಕ್ಷನಾಗಿದ್ದೀನಿ. ವಿನಯ್ ಕುಮಾರ್ಗೆ ನಾವು ಓಟ್ ಹಾಕ್ತೀವಿ. ಸರ್, ಈ ವಿನಯ್ ಕುಮಾರ್ ಅವರು ಸಾಕಷ್ಟು ಕಡೆ ಎಲ್ಲ ಪಾದಯಾತ್ರೆ ಮಾಡಿದ್ರು, ಜನ ಸಂಗ್ರಹಿಸ್ತಿದ್ದಾರೆ, ಸಾಕಷ್ಟು ಅವರಿಗೆಲ್ಲ ಸಪೋರ್ಟ್ ಸಿಗ್ತಾ ಇದೆ. ಸರ್, ಈ ಸರಿ ನೀವೇ ಅಡ್ವಾನ್ಸ್ ಹೇಳ್ತದೆ, ನೀವೇ ಈ ಸರಿ ನೀವು ಸಂಸದರು ಅಂತ ಹೇಳ್ತಿದ್ದಾರೆ. ಆದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಜವಾಗ್ಲೂ ಅವರೇ ಸಂಸದರು. ಯಾಕಂದರೆ ಅವರು ಕೂಡ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥ ಹಾಗೆಯೇ ಅವರು ಕೂಡ ನವೋದಯ ಶಾಲೆಯಲ್ಲಿ ನವೋದಯ ಶಾಲೆಯಲ್ಲಿ ಹೋಗಿಬಿಟ್ಟು BSc ಎಲ್ಲ ಮಾಡೋದು ಅವರಿಗೆ ಹಲವಾರು ಕಷ್ಟಗಳನ್ನು ಇದು ಮಾಡಿದ್ದು ಅವರ ಶಕ್ತಿ ಏನು ಅಂತಲ್ಲ. ಆ ವಿದ್ಯಾವಂತರಾಗಿ ನೀವೆಲ್ಲರೂ ವಿದ್ಯಾವಂತರಾಗಲಿ ಹೇಳೋ ಮುಖಾಂತರ ನಾವು ನೋಡಿದ್ದೀವಿ. ಆಲ್ರೆಡಿ ಶಾಮೂರು ಶಿವಶಂಕರಪ್ಪ ಇರ್ಬೋದು, CM ಸಿದ್ದೇಶ್ವರ ಇವತ್ತು ಕೂಡ CM ಸಿದ್ದೇಶ್ವರ ಶಾಮೂರು ಶಿವಶಂಕರಪ್ಪ ದೇವಸ್ಥಾನಕ್ಕೆಲ್ಲ ಮಾಡಿದ್ದಾರೆ. ಅದೇ CM ಸಿದ್ದೇಶ್ವರ ಇದುವರೆಗೂ ಕೂಡ ನಮ್ಮ ಮದಡಿ ಗ್ರಾಮಕ್ಕೆ ಏನೋ ಒಂದು ಕೊಡುಗೆನೇ ಕೊಟ್ಟಿಲ್ಲ. ಸರಿಸುಮಾರು 35 ವರ್ಷದಿಂದ ಅವ್ರು ಆಳ್ವಿಕೆ ಮಾಡ್ತಾರೆ. ಅವ್ರ ಆಳ್ವಿಕೆ ನಮ್ಮ ಗ್ರಾಮಕ್ಕೆ ಶೂನ್ಯ. ಅವ್ರದ್ದೇನು ವಿದ್ಯಾಭ್ಯಾಸ ನಮ್ಮ ಶಾಲೆ ನಿಜವಾಗ್ಲೂ ನಮ್ಮೂರಲ್ಲಿ ಎಲ್ಲ ಕೈಯಿಂದ ವರ್ಗ ಇರೋದು ಶಾಲೆಯಲ್ಲಿ. ಆ ಶಾಲೆಗೆ ಯಾವುದು ಕೂಡ ಮಾಡಲಿಲ್ಲ. ಅಂದರೆ ಶಾಲೆಯಲ್ಲಿ ರೂಮ್ ಕಟ್ಟೋದಿರ್ಬೋದು ಅಥವಾ ಶಿಕ್ಷಕರ ಕೊರತೆ ಇರ್ಬೋದು, ಅವ್ನು ಯಾವುದು ಕೂಡ ಕಲಿಸಲಿಲ್ಲ. ಹಾಗಾಗಿ ಅವ್ರನ್ನ ನಾವು ಈ ಸತಿ ತಿರಸ್ಕಾರ ಮಾಡಿದ್ರೆ ವಿನಯ್ ಕುಮಾರ್ ನಿಜವಾಗ್ಲೂ ಒಬ್ಬ ಸಾಮಾನ್ಯ ವರ್ಗದ ಎಲ್ಲ ಅಹಿಂದ ವರ್ಗದವರ ಕಷ್ಟಗಳನ್ನು ಒಂದು ಸ್ವೀಕಾರ ಮಾಡಿ ಅವರಿಗೆ ಸ್ಪಂದಿಸುವಂಥ ಶಕ್ತಿ ಇದೆ. ನಮಗೆ ಮೊನ್ನೆ ನಾವು ಅವ್ರ ಜೊತೆಗೆ ಹೋದಾಗ ಒಂದು ಇಲ್ಲೇ ಮಡಿವಾಳ ಕುಟುಂಬದ ಸಮಾಜದವರು ಕರ್ಕೊಂಡು ಹೋಗಿದ್ರು. ಅವ್ರು ಹೇಳಿದರು, ಅವ್ರು ಏನು ಕೇಳಿಲ್ಲ, ಗುರುವೇ ನಮಗೆ ಎಲ್ಲರೂ ಆಯ್ತು. ಸ್ಟೇಟಸ್ ವಿನಯ್ ಕುಮಾರ್ಗೆ ಓಟ್ ಹಾಕ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈ ಸುಮಾರು ಒಂದು 800-900 ಹಳ್ಳಿ ಪಾದಯಾತ್ರೆ ಮಾಡಿದ್ದಾರೆ. ಯುವಕ ಒಳ್ಳೆಯ ಚೆನ್ನಾಗಿ ಇದೈತಿ. ಆದ್ದರಿಂದ ಇದೊಂದು ನಾವು ಐಂದದ ಹುಡುಗ, ಹಂಗಾಗಿ ನಾವು ವಿನಯ್ ಕುಮಾರ್ಗೆ ಗೆಲ್ಲಿಸ್ಬೇಕಂತ ತೀರ್ಮಾನ. ನಾಳೆ ನಾಮಪತ್ರಿಕೆ ಸಲ್ಲಿಸ್ತಾ ಇದ್ದಾರೆ. ನೀವು ಏನೋ ವಿಷಯ ಮುಟ್ಟಿದ್ದಾರೆ? ನಾಮಪತ್ರ ಹಾಕ್ಬೇಕಂತಂದೇಳಿ ಎಲ್ಲ ನ್ಯೂಸ್ ಮತ್ತೆ ಯಾರಿಗೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್ಸಿಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ? ಮಲ್ಲಿಕಾರ್ಜುನ್ ಓಕೆ ಅಂತ ಇದೀವಿ. ಅವ್ರು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಿಕೆಯಿಂದ ಓಟ್ ಹಾಕಬೇಕಂತ ಇದೀವಿ. ಈಗ ಅವ್ರ ಮನೆಗೆ ಇಬ್ಬರು MLAಗಳು ಇದ್ದಾರೆ, ಇನ್ನೊಬ್ರು MP ಅವಶ್ಯಕತೆ ಐತ್ರ? ಇಲ್ಲೇ ನಮ್ಮ ದಾವಣಗೆರೆ ಕ್ಷೇತ್ರದಾಗ ಒಬ್ರು MP ಆದ್ರೆ ಒಳ್ಳೇದು ಅಂತ ನಮಗೆ. ಓಕೆ ಸರ್, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ವಿನಯ್ ಕುಮಾರ್ ಅವರಿಗೆ. ಯಾಕಂದರೆ ಇವತ್ತು ಪ್ರಸ್ತಾಪ ಬಂದಿದ್ದಾರೆ, ಅಹಿಂದ ವರ್ಗದ ನಾಯಕ. ಹಂಗಾಗಿ ಅವರಿಗೆ ಓಟ್ ಹಾಕ್ಬೇಕಂತ ನಾವು ಇದು ತೀರ್ಮಾನ ಮಾಡಿದ್ವಿ. ಅನುಭವ ಇಲ್ಲ ಅಂದರೆ ಅವ್ರನ್ನ ಬಿಟ್ಕೊಂತ ಹೋದರೆ ಅವ್ರು ಇದಾಗುತ್ತಾ? ಕೊಟ್ಟರೆ ಅನುಭವ ಬಂದೇ ಬರುತ್ತೆ ಎಲ್ಲರಿಗೂ. ನಿಮ್ಮ ಮತ್ತೆ ಯಾರಿಗೆ? ನಾವು ಕಾಂಗ್ರೆಸ್ಗೆ ಮಾಡಬೇಕು ಅಂತ ಇದ್ದೀವಿ. ಕಾಂಗ್ರೆಸ್ಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ? ಓಕೆ ಸರ್. ಆಡಳಿತ ಮಾಡ್ತಾ ಹೋಗೋ ಅಂಥವರಿಗೆ ಕೇಂದ್ರ ಸರ್ಕಾರದಲ್ಲಿ ಮೆಜಾರಿಟಿ ಸಿಗುತ್ತೆ. ಸರ್, ನಿಮ್ಮ ಮತ ಯಾರಿಗೆ? ನಮ್ಮ ಮತ ವಿನಯ್ ಕುಮಾರ್ ಅವರಿಗೆ.
ವಿನಯ್ ಕುಮಾರ್ ಬಿಟ್ಟು ಈಗ ಬೇಕಾದಷ್ಟು ಜನ ಹಿಂಗಡೆ ಎಲ್ಲ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳು ಆಗಿದೆ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಅಭಿವೃದ್ಧಿ ಕಾರ್ಯ ಎಲ್ಲಿ ಸರ್? ಅಭಿವೃದ್ಧಿ ಕಾರ್ಯ ಮತ್ತೆ ಹೇಳ್ತಿದಾರೆ ಸಂಸದರು ಬಾಕಿ ಅವ್ರು ಹೇಳ್ತಾರೆ ಸರ್. ಅವರು ಅಭಿವೃದ್ಧಿ ಮಾಡಿದಾರೆ ಎಲ್ಲ. ಮತ್ತೆ ಅಭಿವೃದ್ಧಿಗೆ ಎಲ್ಲ ಹಂಚು ಮನೆ AC ಮನೆ ಆಗ್ಬೇಕಾಯ್ತಲ್ಲ. ಹೌದಾ? ಅಭಿವೃದ್ಧಿ ಎಲ್ಲಿಲ್ಲ ಸರ್. ಬರಗಾಲ ಬಂದೈತಿ, ನೀರು ಕುಡಿಯೋಕೆ ನೀರಿಲ್ಲ ಜನಗಳಿಗೆ. ಹುಡುಗರಿಗೆ ಎಜುಕೇಷನ್ಗಳು ಇಲ್ಲ. ಕೊರೋನಾ ಟೈಮ್ನಾಗ ಅಂತ ಯಾರು ತಿರುಗಿ ನೋಡಲಿಲ್ಲ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ರಾಜ್ಯ ಉದ್ಧಾರ ಮಾಡೋದಕ್ಕತ್ತೆ ಹೇಳಿ ನೋಡ ನೀವು. ನೋಡ್ಬೋದಲ್ಲಿ ಹೆಂಗೈತೆ ಅಂದ್ರೆ ನಾವು ಬರೀ ಇನ್ನೊಬ್ಬರ ಮನೆಗೆ ದುಡಿಯೋದಾಗೈತಿ. ಈಗ ನಾವು ಒಬ್ಬ ಮನೆ ಹೋಗವತ್ತ ಅಂದ್ರೆ ಅವ್ರ ಮನೆ ಗೇಟ್ನ ಕಾಯ್ಬೇಕು. ನಾವು ಗೇಟ್ನೇ ಕಾಯ್ಬೇಕು ಹೊರತು ಒಳಗೆ ಹೋಗಲ್ಲ. ನಾವು ಹೋಗೋರು ಬೇರೆ ಇರ್ತಾರೆ. ಒಂದು ಎಜುಕೇಷನ್ ಇಲ್ಲ, ಅವು ಕ್ಲೀನಾಗ ಒಳ್ಳೆ ಸ್ಕೂಲ್ ಇಲ್ಲ, ಒಳ್ಳೆ ಬಸ್ ಫೆಸಿಲಿಟಿಗಳಿಲ್ಲ. ಎಲ್ಲ ಹಿಂಗೆ ಮಾಡ್ಕೊಂತಂದ್ರೆ ಇವು ಕಷ್ಟ ಐತೆ ಸರ್. ನಾವು ವಿಷಯದ ಬದಲಾವಣೆ ಮಾಡ್ಬೇಕಂತ ತೀರ್ಮಾನ ಯುವಕರು ಏನದವಲ್ಲ ವಿನಯ್ ಕುಮಾರ್ಗೆ ಓಟ್ ಆಗ್ತದೆ. ಇದು ಖಂಡಿತ ಬದಲಾವಣೆ ಆಗ್ಬೇಕು. 2024 ಬದಲಾವಣೆ ಆಗ್ಬೇಕು, ಅದೇ ಆಕೈತೆ. ಸರ್ ನಿಮ್ಮ ಹತ್ರ ಯಾರಿಗೆ? ನಾವು ಪಕ್ಕ ಕಾಂಗ್ರೆಸ್ನಾಗೆ ಇದ್ದದ್ದು. ಕಾಂಗ್ರೆಸ್ ಅಂತೂ ಎಂದೂ ಬಿಟ್ಟಿಲ್ಲ. ನಾವು BJP ಅಲ್ಲ. ಆದ್ದರಿಂದ ಈಗ ಒಳ್ಳೆ ವ್ಯಕ್ತಿಗೆ ಟಿಕೆಟ್ ಸಿಗಲಿಲ್ಲ. ಕಾರಣಾಂತರದಿಂದ ಮತ್ತು ಪಕ್ಷೇತರವಾಗಿ ನಿಂತಿರ್ತಕ್ಕಂಥ ಅಭ್ಯರ್ಥಿ ನಾವು ಈ ಸರಿ ಮತ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕಂತ ಮಾಡ್ತೀವಿ. ಸರ್ ನಿಮ್ಮ ಮತ ಯಾರಿಗೆ? ವಿನಯ್ ಕುಮಾರ್ಗೆ. ವಿನಯ್ ಕುಮಾರ್ ಅಂದ್ರೆ ಏನು ಬಯಸ್ತಾ ಇದ್ದೀರಿ ನೀವು ಸರಿ? ಹೊಸ ಮಕಸ ಹುಡುಗ ಅನ್ನುವ ಇವ್ರು BJP ಕಾಂಗ್ರೆಸ್ ಎಲ್ಲ ಅಳಿಯಮ್ಮವ ಅವರು. ಯಾರು ಗೆದ್ರೂ ನಾವೇ ಗೆದ್ದಂಗೆ ಬಿಡೋ, ಯಾವನೇನು ವಸತಿ ಬೇಕಾಗಿಲ್ಲ ಅಂತಂದು ಅವರು ಒಂಥರ ಅದೇ ಚೇರಿ ಮೇಲೆ ಕೂತ್ಕೊಂಡ್ಬಿಡ್ದಾರ. ಈಗ ಅದಕ್ಕೆ ನಾವು ಹೊಸ ಮುಖನ ತರ್ಬೇಕಂತ ವಿನಯ್ ಕುಮಾರ್. ಸರ್ ನಿಮ್ಮ ಮತ ಯಾರಿಗೆ? ವಿನಯ್ ಕುಮಾರ್. ಕಾರಣ ಅಂದರೆ ಹೊಸ ಮುಖ, ಒಳ್ಳೆ ಕೆಲಸ, ಭಾಳ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಾಡ್ತಾರೆ ಕೆಲಸ ಮಾಡ್ತಾರೆ, ಗೆಲ್ಬೇಕಷ್ಟೇ. ಮತ ಯಾರಿಗೆ? ಸರ್ ನಮ್ಮ ಮತ BJPಗೆ. ಯಾಕಂತಂದರೆ ಮೇಲೆ ಮೋದಿಜಿ ನೋಡ್ಬಿಟ್ಟು ನಾವು ಓಟ್ ಹಾಕ್ತೀವಿ. ಯಾಕಂತಂದರೆ ದೇಶದ ಅಭಿವೃದ್ಧಿ ಆಗ್ಬೇಕಂತಂದರೆ ನಾವು ಮೋದಿಜಿನ ತರಬೇಕು. ಅದೇ ನಮ್ಮ ಅದಡಿ ಗ್ರಾಮಕ್ಕೆ ಇನ್ನೂ ಯಾರೂ ಭೇಟಿ ಕೊಟ್ಟಿಲ್ಲ ಇನ್ನು. ಯಾಕಂತಂದರೆ ಇನ್ನೂ ನಡೀತಾ ಇದ್ದಾವೆ ಇನ್ನು. ಯಾಕಂದರೆ ಓಟು ಯಾರೂ ಇನ್ನೂ ಮಾಡಿಲ್ಲ. ಹೀಗಾಗಿ ಇನ್ನೂ ಯಾರೂ ಭೇಟಿ ಕೊಟ್ಟಿಲ್ಲ. ಆದರೂ ನಾವು BJPಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಮೇಲೆ ಮೋದಿಜಿ ಇದ್ದಾರೆ, ಹಾಗಾಗಿ ನಾವು ಅವರಿಗೆ ಸಪೋರ್ಟ್. ನಮ್ಮ ಹೆಸರು ಮಲ್ಲಪ್ಪ ಅಂತ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ವಿನಯ್ ಕುಮಾರ್. ವಿನಯ್ ಕುಮಾರ್ ಅವರಿಗೆ. ವಿನಯ್ ಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿ ಏನಾದ್ರು ಕೊಡುಗೆಗಳು ಅಂತ ಏನಾದ್ರು ಭರವಸೆ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ ಸರ್. ವಿದ್ಯಾವಂತರ ಮಕ್ಕಳಿಗೆ ವಿದ್ಯೆ ಕೊಡಿಸ್ತು ಅಂತ ಹೇಳಿದ್ದಾರೆ. ನೌಕರಿ ಕೊಡಿಸ್ತು ಅಂತ ಹೇಳಿದ್ದಾರೆ. ಎಲ್ಲ ಕೊಡಿಸ್ತು ಅಂತ ಹೇಳಿದ್ದಾರೆ. ಆಮೇಲೆ ಯುವಕ ಇದ್ದಾನೆ, ಅದಕ್ಕಾಗಿ ಅವ್ನು ಈ ಸರಿ ಕೊಡೋಣ. ಕಾಣುತ್ತೆ ಸರ್.